ಚಲನಚಿತ್ರ ನಟರು, ಟಿ ವಿ ಧಾರಾವಾಹಿಗಳಲ್ಲಿ ಮಿಂಚ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಗುರುಗಳು ಆದ ಅದ್ಭುತವಾದ ಗಾಯಕರು ಆದ ಶಶಿಧರ್ ಕೋಟೆ ಸಾಹೇಬರು ಆಗಮಿಸಿದ್ದಾರೆ. ಅವ್ರಿಗೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಎಲ್ರಿಗೂ ಅಂಥ ಮಾವನೇ ಸಿಕ್ಕಬೇಕಲ್ಲ. ಒಳ್ಳೆ ರೀತಿ ಎ ಸಿ ಹಾಕ್ಬಿಡಿ, ಇವಾಗ ಜನ ಜಾಸ್ತಿ ಇದ್ದಾರೆ. ಆಮೇಲೆ ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ ಮಾತಾಡ್ತಾ ಇಲ್ಲ ನಾನು. ಅವರು ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ ಅಲ್ಲಿ 6th ಬ್ಲಾಕ್ನಲ್ಲಿ. ಆವಾಗ ಕರೋಕೆ ಕಾರ್ಯಕ್ರಮಕ್ಕೆ ಬಂದಾಗ ಪರಿಚಯ ಆಗಿದ್ದು. ಅದಕ್ಕಿಂತ ಮುಂಚೆ ನನಗೆ ಅವ್ರ ಪರಿಚಯನೇ. ಆ ಒಂದು ಕಾರ್ಯಕ್ರಮದಿಂದ ಹಿಡಿದು ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದಾರೆ. ಧಾರಾವಾಹಿಗಳು ನಟಿಸ್ಬೇಕು, ಹಾಡೋದಕ್ಕೆ ಹೋಗಬೇಕು, ಅತಿಥಿಯಾಗಿ ಹೋಗ್ತಾ ಇರಬೇಕು, ಪುರುಸೊತ್ತೇ ಇಲ್ಲ ಅವ್ರಿಗೆ. ಆದರೂ ಕೂಡ ಯಾವುದೇ ಫಲಾಪೇಕ್ಷೆ ಪಡೀದೇನೆ ನನ್ನ ಕಾರ್ಯಕ್ರಮಕ್ಕೆ, ಅದು ನಮ್ಮ ಕನ್ನಡದ ಕಾರ್ಯಕ್ರಮಕ್ಕೆ, ಕನ್ನಡ ಕಸ್ತೂರಿ ಸ್ಟುಡಿಯೋಗೆ ಪದೇ ಪದೇ ನಮ್ಮ ಕೋರಿಕೆಗೆ ಬರ್ತಾಯಿದ್ದೀರಿ. ನಿಮಗೆ ನಾವು ಎಲ್ಲರೂ ಆಭಾರಿಯಾಗಿದ್ದೀವಿ ಸರ್. ನೀವು ಬಂದರೆ ಏನೋ ಇಲ್ಲೊಂದು ವೈಬ್ ಇರುತ್ತೆ ನಮಗೆ, ನಿಜವಾಗ್ಲೂ. ನೀವು ಒಂದು ಸರಳವಾದ ಸರಳೆ ಹೊರಸಾಡಿದ್ರೂ ಸಾಕು, ನಮಗೆ 5-6 ಹಾಡು ಕೇಳ್ದಂಗೆ ಆಗುತ್ತೆ. ತುಂಬ ಧನ್ಯವಾದಗಳು ಸರ್ ನಿಮ್ಮ ಆಗಮನಕ್ಕೆ. ದಯಮಾಡಿ ಮತ್ತೆ ಎಲ್ಲ ಕಾರ್ಯಕ್ರಮಕ್ಕೂ ಇದ್ದಾಗ ಹೆಂಗಾದರೂ ಮಾಡಿ ಸಮಯ ಮಾಡ್ಕೊಂಡು ಬಂದುಬಿಡಿ. ವೇದಿಕೆ ಕಾರ್ಯಕ್ರಮ ಇದೆ, ಇನ್ಸ್ಟ್ರೂಮೆಂಟಲ್ ಪ್ರೋಗ್ರಾಮ್ ಇದೆ, ಆ ಕಾರ್ಯಕ್ರಮಕ್ಕೂ ತಾವು ಬರಬೇಕು. ನಿಮಗೆ ತುಂಬ ಧನ್ಯವಾದಗಳು ಸರ್. ಈಗ ಸುಮಿತ್ರಾ ಮೇಡಮ್ ಅವರು ಒಂದು ಗೀತೆನ ಹಾಡಬೇಕು, ನಂತರ ನಮ್ಮ ನಾಗರಾಜ್ ಅವರು ಹಾಡಬೇಕು. ನಮ್ಮ ಎಲ್ಲರ ಪರವಾಗಿ ಸರ್ ಒಂದು ಗೀತೆಯನ್ನು ಒಂದು ಲೈನ್ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೇಳ್ತೀನಿ, ಒಂದು ಲೈನ್ ಅಲ್ಲ, ಒಂದು ಗೀತೆ ಅಲ್ಲ. ನಾವು ಬಾಗಿಲು ಹಾಕ್ಸ್ತಾ ಇದ್ವಿ, ಬೀಗ ಎಲ್ಲ ಹಾಕ್ಸ್ತಾ ಇದ್ದೀನಿ. ಆವತ್ತೇನೋ ಕರೆಂಟ್ ಹೋಗಿತ್ತು, ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಟ್ರು ಸಾಹೇಬರು. ಆವತ್ತು 2 ಗಂಟೆಗಳ ಕಾಲ ವಿದ್ಯುತ್ ಶಕ್ತಿ ಅಡಚಣೆ ಉಂಟಾಯಿತು ಈ ಒಂದು ಇದರಲ್ಲಿ. ಈಗ ವಿದ್ಯುತ್ ಶಕ್ತಿ ಹೋದ್ರೂ ನಿಮ್ಮ ಕೈಲಿ ಆಡಿಸ್ತೀವಿ, ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಬಿಟ್ಟಿದ್ದೀವಿ. ಅಲ್ಲ ಹೇಳಿದ್ದು ಅಲ್ಲ, ನಿಮಗೆ ನಾವು ತೊಂದರೆ ಕೊಡಲ್ಲ ಸರ್. 1-2 ಗೀತೆನ ತಾವು ಹಾಡಲೇಬೇಕು, ನಾವೆಲ್ಲ ಅದನ್ನು ಕೇಳಲೇಬೇಕು. ನಿಮ್ಮ ಧ್ವನಿಯ ನಾದ ನಮ್ಮ ಕಿವಿಗೆ ಬೀಳಬೇಕು. ಇರಲಿ ಸರ್. ಈಗ ನಮ್ಮ ಸುಮಿತ್ರಾ ಮೇಡಮ್ ಅವರು ಒಂದು ಗೀತೆನ ಹಾಡ್ತಾರೆ.